ಯಾದಗಿರಿ ಜಿಲ್ಲೆ ಗುಡ್ಮಿಟ್ಕಲ್ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿನಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜುನ್ ಭದ್ರಿ ಅವರು ಯಾದಗಿರಿ ಜಿಲ್ಲೆಯ ಗುಡ್ಮಿಟ್ಕಲ್ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿಯರ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಲು ಆಗ್ರಹ ಮಾಡಿದೆ. ಅತಿ ಮುಖ್ಯವಾಗಿ ಕಳೆದ 2 ತಿಂಗಳಿಂದ ಸೇಡಂ ವಿದ್ಯಾರ್ಥಿ ವಸತಿ ನಿಲಯಗಳಲ್ಲಿ ಇರುವ ಸಿಸಿ ಕ್ಯಾಮೆರಾವನ್ನು ಉನ್ನತ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಹೀಗೆ ಹಲವು ವಿಷಯಗಳ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಭ್ರಷ್ಟಾಚಾರ ಬಗ್ಗೆ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮತ್ತು ವಸತಿ ನಿಲಯಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಭ್ರಷ್ಟಾಚಾರದ ವಿಷಯಗಳನ್ನು ತಮ್ಮ ಎದುರಿಗೆ ಇಟ್ಟು ಇದನ್ನು ಸರಿಪಡಿಸಲು ಮತ್ತು ತಪ್ಪಿಸ್ಥರ ಮೇಲೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಮತ್ತು ಒಂದೇ ವಸತಿ ನಿಲಯದಲ್ಲಿ ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಇಲಾಖೆಯಲ್ಲಿ ಅದು ಸರಿ ನಿಟ್ಟಿನಾಗ ಇವತ್ತು ವ್ಯವಸ್ಥೆ ಸರಿ ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಮ್ಮ ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ತಂಗಡಿಯವರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಆಯುಕ್ತರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಇಲ್ಲಿರ್ತಕ್ಕಂಥ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಹಣ ಎತ್ತಿ ಹಾಕಿರ್ತಕ್ಕಂಥ ಬಗ್ಗೆ ದಾಖಲೆ ಸಹಿತ ಕೊಟ್ಟು ಅದನ್ನು ಸರಿಪಡಿಸಬೇಕು ಮತ್ತು ತಪ್ಪಿಸ್ಥರ ಮೇಲೆ ಕ್ರಮ ಜರುಗಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಏನು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅವರಿಗೇನಪ್ಪ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮನವಿ ಪತ್ರ ಕೊಟ್ಟಿದ್ದೇವೆ ನಾವು. ಆದರೆ ಆ ಮನವಿಗೆ ಯಾವುದೇ ಥರದ ಸ್ಪಂದನೆ ಸಿಗಲಿಲ್ಲ ಮತ್ತು ತಪ್ಪಿಸ್ಥರ ಮೇಲೆ ಮತ್ತು ಭ್ರಷ್ಟಾಚಾರ ಮಾಡಿದವರ ಮೇಲೆ ಯಾವುದೇ ರೀತಿಯ ಕ್ರಮ ಸರ್ಕಾರ ಆಯುಕ್ತರು ಮತ್ತು ಸಂಬಂಧಿಸಿದ ಉಸ್ತುವಾರಿ ಸಚಿವರುಗಳ ಬಗ್ಗೆ ಯಾವುದೇ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಕೊನೆಗೆ ಇಲ್ಲಿ 26ನೇ ತಾರೀಕಿನಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿಗೆ ಪ್ರವಾಸ ಬಂದಾಗ ಮತ್ತು ನಮ್ಮ ನಿಯೋಗ ಒಂದು ಹೋಗಿ ಅವರಿಗೆ ಏನಂತಂದರೆ ಮನವಿ ಮಾಡಿಕೊಂಡು ವಿಶೇಷವಾಗಿ ಸೇಡಂದಲ್ಲಿ ಏನು ಬಾಲಕಿಯರ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಇದೆ ಮತ್ತು ಅವರಿಗೆ ಅಸುರಕ್ಷತೆ ಇದೆ, ಅಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ ಪ್ರಧಾನ ಕಾರ್ಯದರ್ಶಿಗೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೇಡಂಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಶಾಸಕರು ಇರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ನಿವಾಸಕ್ಕೂ ಹೋಗಿ ನಾವೊಂದು ನಿಯೋಗ ಏನಪ್ಪ ಅಂದರೆ ಇದರ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಅಂದರೆ ಯಾವುದೇ ರೀತಿಯ ಏನಪ್ಪ ಅಂತಂದರೆ ಅದಕ್ಕೂ ಕೂಡ ಸ್ಪಂದನೆ ಸಿಗಲಿಲ್ಲ. ಮುಂದೆ ಏನಪ್ಪ ಅಂತಂದರೆ 26ನೇ ತಾರೀಕಿಗೆ ಏನಪ್ಪ ಅಂದರೆ 24ನೇ ಜೂನ್ ತಿಂಗಳಲ್ಲಿ ಏನಪ್ಪ ಅಂದರೆ ಅಲ್ಲಿ ಒಂದು ಅಂಗನಹಳ್ಳಿಯ ಹುಡುಗಿ ಚಂದ್ರಿಕಾ ಅಂಥೇಳಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ನಲ್ಲಿ ಏನಪ್ಪ ಅಂದರೆ ಒಂದು ಚಂದಾಪಲ್ಲಿ ಅನ್ನೋ ಒಂದು ಹುಡುಗಿ ಸ್ವಾತಿ ಅಂತಕ್ಕಂಥ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ. ಆತ್ಮಹತ್ಯೆಗೆ ಏನು ಕಾರಣ ಹೇಳ್ತಾರೆ ಇಲಾಖೆಯವರು ಅಂತಂದರೆ ಅವರು ಮಾನಸಿಕವಾಗಿ ಅಸ್ತವ್ಯಸ್ತ ಆಗಿದ್ದರು, ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಇಲಾಖೆಯಲ್ಲಿ ಏನಪ್ಪ ಅಂದರೆ ಬಾಲಕಿಯರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಏನಪ್ಪ ಅಂದರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ಇರ್ತದೆ ಅವರಿಗೆ ತಿಂಗಳಿಗೆ, ಪ್ರತಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಮತ್ತು ಪ್ರತಿ ತಿಂಗಳಿಗೆ ಏನಪ್ಪ ಅಂದರೆ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರಿಗೆ ಇವತ್ತೇನು ಸೇಡಂದಲ್ಲಿ ಏನೋ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಹುಡುಗಿಗೆ ಏನಪ್ಪ ಅಂದರೆ ಮಾನಸಿಕ ಅಸ್ವಸ್ಥತೆ ಅನ್ನತಕ್ಕಂಥದ್ದು ಆ ವೈದ್ಯರಿಗೆ ಗೊತ್ತಾಗಿಲ್ಲೇನು. ಮತ್ತು ಸುಮಾರು 2 ವರ್ಷ ಹುಡುಗಿ ಅಲ್ಲಿ BSc ಫಸ್ಟ್ ಇಯರ್ ಓದ್ತಾಳೆ ಹುಡುಗಿ. ಆಕಿಂದ ಬಗ್ಗೆ ಏನಪ್ಪ ಅಂದರೆ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರಿಗೆ ಮತ್ತು ಅಲ್ಲಿ ನಿಲಯ ಪಾಲಕರಿಗೆ ಅವ್ರಿಗೆ ಗಮನಕ್ಕೆ ಬಂದಿಲ್ಲೇನು. ಅವ್ರ ತಾಯಿ ತಂದೆಗೆ ತಂದು ಏನಪ್ಪ ಅಂದರೆ ಇಲ್ಲ ನಮ್ಮ ಮಗಳು ಸ್ವಲ್ಪ ಮಾನಸಿಕವಾಗಿ ಇದ್ಳು, ಅದಕ್ಕಾಗಿ ಏನಪ್ಪ ಅಂದ್ರೆ ಹುಲ್ಲು ಹಾಕಿ ನೇಣು ಹಾಕಿ ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥದ್ದು ಹೇಳಿ ಅದಕ್ಕೆ ವಾಸ್ತವಿಕ ಅಂಶಗಳು ಮುಚ್ಚಾಕ್ಲಿಕ್ಕೆ ಏನಪ್ಪ ಅಂದರೆ ಅಲ್ಲಿದ ಏನು ಸಚಿವರು ಮತ್ತು ಅಧಿಕಾರಿಗಳು ಏನಪ್ಪ ಅಂದ್ರೆ ಇದರ ಒಳಗೆ ನೇರವಾಗಿ ಕೈವಾಡಿರ್ತಕ್ಕಂಥದ್ದು.
ಮತ್ತು ಅಲ್ಲಿ ಇವತ್ತು ವಿಶೇಷವಾಗಿ ನಾವು ಗುರುಮುಟ್ಕಲ್ದಾಗ ಬಿ ಅದ್ರದ ಹುಡುಗಿಗೆ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದಾಗ ಏನಪ್ಪ ಅಂದ್ರೆ ಒಂದು 4 ಫೀಟ್ ಒಂದು 5 ಫೀಟ್ ಅಂತರದಾಗ ಒಂದು ಕಿಟಕಿಗೆ ಏನಪ್ಪ ಅಂದರೆ ನೇಣು ಹಾಕ್ಕೊಂಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡಿದ್ರೆ ಅವ್ರ ತಾಯಿ ತಂದೆ ಬಂದು ನನ್ನ ಮಗಳದ ಆತ್ಮಹತ್ಯೆ ಅಲ್ಲ, ಅದು ಕೊಲೆಯದ ಅಂತಕ್ಕಂಥದ್ದು ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಸಂಘಟನಾ ಸಂಚಾಲಕರು ಹೇಳ್ತಾರೆ ಅದ್ರ ಬಗ್ಗೆ ಅಲ್ಲಿ ಏನೇನು ಮಾಡಿರಂತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ಹೇಳ್ತಕ್ಕಂಥದ್ದು ಏನಂತಂದರೆ, ನಾವು ಕೊಟ್ಟಿರ್ತಕ್ಕಂಥ ಮನವಿಗಳು ಅದು ಏನಪ್ಪ ಅಂದರೆ ಪರಿಶೀಲನೆ ಮಾಡಿಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಭೀ ಮಾಡಿಲ್ಲ ಮತ್ತು ವೈದ್ಯಕೀಯ ಸಚಿವರು ಮಾಡಿಲ್ಲ. ಇವತ್ತು ನಾವು ಅವ್ರಿಗೆ ನೇರವಾಗಿ ಏನಪ್ಪ ಅಂದರೆ ನಾವು ಇವತ್ತು ಏನಂತಂದ್ರೆ ಇವತ್ತು ಇದು ಮಾಡಬೇಕಾಗ್ತದೆ. ನೀವು ಏನಪ್ಪ ಅಂದರೆ ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ನಿಮಗೇನಪ್ಪ ಅಂದರೆ ಒಂದು ಮನವಿ ಪತ್ರ ಸಲ್ಲಿದಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿರಿ, ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ರಿ. ಒಂದೆರಡು ತಪ್ಪಿತ್ತಂದ್ರೆ ಇದು ನೀವು ಕೊಟ್ಟರದೇನಪ್ಪ ಅರ್ಜಿ ಏನಪ್ಪ ಅಂದರೆ ಅದು ಸುಳ್ಳಿದೆ ಅಂತಕ್ಕಂಥದ್ದು ಹಿಂಬರ ಕೊಡ್ರಿ. ಆದರೆ ಸೌಜನ್ಯಕ್ಕಾದರೂ ಕೂಡ ಏನಪ್ಪ ಅಂದರೆ ಇವತ್ತು ವೈದ್ಯಕೀಯ ಸಚಿವರು ಏನಪ್ಪ ಅಂದ್ರೆ ನಮಗೆ ಹಿಂಬರ ಕೊಟ್ಟಿಲ್ಲ. ಅವ್ರು ಏನಪ್ಪ ಅಂದರೆ ಏನು ಪಾಳೆಗಾರಿಕೆ ಸಂಸ್ಕೃತಿ ಥರ ಏನಪ್ಪ ಅಂದರೆ ಅವ್ರ ಅಧಿಕಾರದ ದರಪ್ ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶರಣ್ ಪ್ರಕಾಶ್ಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆದ್ರೆ ನಾವೇನಪ್ಪ ಅಂದರೆ ನಿಮ್ಗೆ ಎಲ್ಲಿ ಏನಪ್ಪ ಅಂದರೆ ಗೇರವ್ ಹಾಕ್ಬೇಕಾಗ್ತದೆ. ನೀವು ಏನಪ್ಪ ಅಂದರೆ ಚಳವಳಿಗಾರದು ಅಷ್ಟೇ ಏನಪ್ಪ ಅಂದರೆ ಕನಿಷ್ಠವಾಗಿ ತಿಳ್ಕೊಳ್ಬಾರ್ದಕ್ಕಂಥದ್ದು ಇವತ್ತು ನಿಮ್ಗೆ ಕಿವಿ ಮಾತು ಹೇಳ್ತಾ ಇದ್ದೇವೆ. ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಅದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ರಿ. ಇವತ್ತು ವಸತಿ ನಿಲಯದ ಏನು ಹಿಂದುಳಿದ ವರ್ಗದ ಇಲಾಖೆ ಇವತ್ತು ಆಯುಕ್ತರಿಂದ ಹಿಡಿದು ಏನಪ್ಪ ಅಂದರೆ ಒಬ್ಬರು ನಿಲಯ ಪಾಲಕತನ ಏನಪ್ಪ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅದು ನಿಮ್ಮ ಗಮನಕ್ಕೆ ನಾವು ತಂದಿದ್ದೆವು. ಈಗ ಅಲ್ಲಿ ಏನಂತಂದರೆ DO ಡಿಸ್ಟಿಕ್ ಆಫೀಸರ್ ಹೋಗಿ ಏನಪ್ಪ ಅಂದರೆ ನೇಣು ಹಾಕ್ತಕ್ಕಂಥದ್ದು ಏನು ವಸತಿ ನಿಲಯದಾಗ ನೇಣು ಹಾಕ್ಕೊಂಡ್ರೆ ಅದು ವಿಚಾರಣೆ ಮಾಡಬೇಕು. ಇಲ್ಲಾಂದ್ರೆ ಅಲ್ಲಿ ಆ ಸಂಬಂಧಿಸಿದ ವಸತಿ ನಿಲಯ ಪಾಲಕರೇನೇ ಇರ್ತಾರೆ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಥವಾ ಅವ್ರ ಮೇಲೆ ಕ್ರಮ ತಗೋಬೇಕು. ಒಂದು ಎಲ್ಲೇ ಏನಪ್ಪ ಅಂದ್ರೆ ಯೂನಿವರ್ಸಿಟಿದಾಗ ಒಂದು ಅಡುಗೆ ಇದ್ರಾಗ ಏನಪ್ಪ ಅಂದ್ರೆ ಹಲ್ಲಿ ಬಿದ್ದರೆ ಏನಪ್ಪ ಅಂದ್ರೆ ಅಲ್ಲಿದು ವಸತಿ ನಿಲಯ ಪಾಲಕರಿಗೆ ಏನಪ್ಪ ಅಂದ್ರೆ ನೀವು ಅಮಾನತುಗೊಳಿಸ್ತೀರಿ. ಅಲ್ಲಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಬೇಜವಾಬ್ದಾರಿ ಯಾರು? ಮತ್ತೇನಪ್ಪ ಅಂದರೆ ಆಳಂದ ತಾಲೂಕಿನಲ್ಲಿ ಒಂದು ಕಡಗಂಚಿ ಗ್ರಾಮದಲ್ಲಿ ಹುಡುಗಿಯರ ಹಾಸ್ಟೆಲ್ ಏನಪ್ಪ ಅಂದರೆ ಸರಾಯಿ ಕುಡ್ತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ ಇಂಥವೆಲ್ಲನೂ ಏನಪ್ಪ ಅಂದರೆ ಇಡೀ ಇಲಾಖೆ ಏನಪ್ಪ ಅಂದರೆ ಇಲ್ಲಿ ಇಲಾಖೆ ಉನ್ನತ ಅಧಿಕಾರಿಗಳಿಂದ ಹಿಡಿದು ಇವತ್ತೇನಪ್ಪ ಅಂದರೆ ನಿಲಯ ಪಾಲಕತನ ಏನಪ್ಪ ಅಂದರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿಕೊಂಡಿರ್ತಕ್ಕಂಥದ್ದು. ನಾವು ಇವತ್ತು ಇದು ನಿಲಯದ ಒಂದೇ ಇವತ್ತೇನಪ್ಪ ಅಂದರೆ ಖಾಸಗಿ ವಸತಿ ನಿಲಯಗಳಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಅಲ್ಲಿ ಭ್ರಷ್ಟಾಚಾರ ತಿಳ್ಕೊಳ್ಳೋದು ನಿಮ್ಮ ಮಾಧ್ಯಮದ ಮುಖಾಂತರ ಅದು ಗಮನಕ್ಕೆ ತಂದು ಒಂದು ವೇಳೆ ಅದು ಸರಿ ಪಡಿಸದೆ ಹೋದರೆ ಏನಪ್ಪ ಅಂದರೆ ತಪ್ಪಿಸ್ತರ ಮೇಲೆ ಕ್ರಮ ಹೋದ್ರೆ ಇವತ್ತು ನಾವು ಉಗ್ರವಾದ ಒಂದು ಚಳವಳಿ ರೂಪಿಸಬೇಕಾಗ್ತದೆ ಇಲಾಖೆ ವಿರುದ್ಧ. ವಿಶೇಷವಾಗಿ ಏನಪ್ಪ ಅಂದರೆ ಇವು ಎರಡೂ ಏನು ಅಂಗನಹಳ್ಳಿ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಚಂದ್ರಿಕಾದು ಮತ್ತೇನಪ್ಪ ಅಂದರೆ ಏನು ಗುರುಮುಟ್ಕಲ್ ಏನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇವೆರಡೂ ಏನಪ್ಪ ಅಂದರೆ COD ತನಿಖೆಗೆ ಒಪ್ಪಿಸ್ಬೇಕಂತೇಳಿ ನಮ್ಮ ಆಗ್ರಹ ಅದ. ಆ ಗುರುಮುಟ್ಕಲ್ದಲ್ಲಿ ಇರ್ತಕ್ಕಂಥ ಏನು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಾಗ ಅಲ್ಲಿ ಏನಪ್ಪ ಅಂದರೆ ನಮ್ಮ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿಯವರು ಅಲ್ಲಿ ಧರಣಿ ಮಾಡಿ ಸತ್ಯಾಗ್ರಹ ಮಾಡಿ